ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಸ್ಐಟಿ ತನಿಖೆಯ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ. ಐಪಿಎಸ್ ಅಧಿಕಾರಿಗಳು ತನಿಖೆಯಿಂದ ಹಿಂದಕ್ಕೆ ಸರಿಯುವಂತಹ ಸಾಧ್ಯತೆ ಇದೆ. 4ರಲ್ಲಿ 2 ಅಧಿಕಾರಿಗಳು ಹಿಂದಕ್ಕೆ ಸರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತನಿಖೆಯಿಂದ ಹಿಂದೆ ಸರಿಯೋದಕ್ಕೆ 2 ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಇಂದು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯೋರಿದ್ದಾರೆ. ಈ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಎಂಎನ್ ಅನುಚೇತ್ ಹಾಗೂ ಸೌಮ್ಯಲತಾ ಇವರು ಪತ್ರ ಬರೆಯುವಂತ ಸಾಧ್ಯತೆ ಇದೆ. ಎಸ್ಐಟಿ ತಂಡದಿಂದ ಕೈ ಬಿಡುವಂತೆ ಮನವಿ ಮಾಡೋ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣವನ್ನ ಕೊಟ್ಟು ಈ 2 ಅಧಿಕಾರಿಗಳು ಪತ್ರ ಬರೆಯುವ ಸಾಧ್ಯತೆ ಇದೆ. ಇನ್ನು ಎಸ್ಐಟಿ ತನಿಖೆಯ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ. ಐಪಿಎಸ್ ಅಧಿಕಾರಿಗಳು ತನಿಖೆಯಿಂದ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇದೆ. 4ರಲ್ಲಿ 2 ಅಧಿಕಾರಿಗಳು ಹಿಂದಕ್ಕೆ ಸರಿಯುವಂತಹ ಸಾಧ್ಯತೆ ಇರೋದು. ತನಿಖೆಯಿಂದ ಹಿಂದೆ ಸರಿಯೋದಕ್ಕೆ 2 ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಇಂದು ರಾಜ್ಯ ಸರ್ಕಾರಕ್ಕೆ ಈ ಸಂಬಂಧ ಈ 2 ಅಧಿಕಾರಿಗಳು ಪತ್ರ ಬರೆಯುವ ಸಾಧ್ಯತೆ ಇದೆ. ಎಂಎನ್ ಅನುಚೇತ್ ಹಾಗೂ ಸೌಮ್ಯಲತಾ ಎಸ್ಐಟಿ ತಂಡದಿಂದ ನಮ್ಮನ್ನ ಕೈಬಿಡಿ ಅಂತ ಹೇಳಿ ಮನವಿ ಮಾಡುವ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣವನ್ನ ನೀಡಿ ಈ 2 ಅಧಿಕಾರಿಗಳು ಪತ್ರವನ್ನ ಬರೆಯಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ.